ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಬಿರಿಯಾನಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ರಿ. ಸಿಂಪಲ್ಲಾಗಿ ಈಸಿಯಾಗಿ ರೆಡಿ ಆಗುವಂಥ ಚಿಕನ್ ಬಿರಿಯಾನಿನ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ರಿ. ಇಲ್ಲಿ ಅರ್ಧ kg ಅಷ್ಟು ಚಿಕನನ್ನು ಕ್ಲೀನಾಗಿ 2-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಟ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರಕ್ಕೆ ಬೇಕಾಗುವಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಚಕ್ಕೆ, ಏಲಕ್ಕಿ, ಕಾಳು ಮೆಣಸನ್ನು ಅದ್ರ ಜೊತೆನೇ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಮಸಾಲೆ ಫ್ಲೇವರ್ ಅದಕ್ಕೂ ಬರಲಿ ಅಂತೇಳಿ ಚಕ್ಕೆ, ಲವಂಗ, ಕಾಳು ಮೆಣಸನ್ನು ಇದ್ರ ಜೊತೆ ಸೇರಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಪುದೀನ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿರಿ. ತರಿಯಾಗಿ ಮಾಡಬೇಡ್ರಿ, ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ರಿ. ಇವಾಗ ನೋಡಿರಿ, ಈ ಥರ ಪೇಸ್ಟು ರೆಡಿಯಾಗಿದೆ. ಇದನ್ನು ಒಂದು ಬೌಲಲ್ಲಿ ತೆಗೆದುಕೊಂಡು ಇವಾಗ ತೊಳೆದಿಟ್ಕೊಂಡಂಥ ಚಿಕನ್ನಿಗೆ ಇದನ್ನು ಪೇಸ್ಟನ್ನು ಹಾಕಬೇಕು. ಗ್ರೈಂಡ್ ಮಾಡ್ಕೊಂಡಂಥ ಪುದೀನ ಸೊಪ್ಪು, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಒಣ ಮಸಾಲೆ ಹಾಕಿದಂಥ ಪೇಸ್ಟನ್ನು ಚಿಕನ್ನಿಗೆ ಆ್ಯಡ್ ಮಾಡಿರಿ. ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ರಿ. ನಾನು ಒಂದು ಅರ್ಧ ಬಾಟ್ಲಷ್ಟು ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ. ಇವಾಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಚಿಕನ್ನಿಗೆ ಮ್ಯಾರಿನೇಷನ್ ಮಾಡಬೇಕಾದ್ರೇ ಉಪ್ಪು ಹಾಕ್ಕೊಳ್ರಿ, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಚಮಚ ಅರಿಶಿನ ಹಾಕ್ಕೊಳ್ರಿ. ಹಾಕಿ ಸರಿಯಾಗಿ ಎಲ್ಲ ಪೀಸ್ಗೂ ಅಂಟೋ ಥರ ಮಸಾಲೆನ ಮಿಕ್ಸ್ ಮಾಡಿಕೊಳ್ರಿ. ಅಂದರೆ ಚೆನ್ನಾಗಿ ಮ್ಯಾರಿನೇಷನ್ ಆದಂಗೆ ಚಿಕನ್ನು ಟೇಸ್ಟ್ ಕೊಡುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ. ನೋಡಿರಿ, ಈ ಥರ ಕಲಸಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಡೋಣ, ಒಂದು 10 ನಿಮಿಷಗಳ ಕಾಲ. ಇಲ್ಲಿ ಒಗ್ಗರಣೆಗೆ ಉದ್ದಗೆ ಹೆಚ್ಚಿಕೊಂಡಂಥ 1-2 ಈರುಳ್ಳಿ ಹಚ್ಕೊಂಡಿದ್ದೀನಿ ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿ ಹೆಚ್ಚಿದ್ದೀನಿ ಒಗ್ಗರಣೆಗೆ. ಇಲ್ಲಿ ಒಣ ಮಸಾಲೆ ತೊಗೊಂಡಿದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು, ಸ್ಟಾರ್ ಹೂವು, ಜಾಪತ್ರೆ, ಪಲಾವ್ ಎಲೆ, ಆಮೇಲೆ ಬಡ ಇಲಾಚಿ ಅಂತಾರಲ್ಲ ಅದು, ಮತ್ತು 1-2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1-2 ಗ್ಲಾಸಷ್ಟು ರೈಸನ್ನು ತೆಗೆದು ವಾಶ್ ಮಾಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸರಿಯಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆಸಿಡೋಣ. ಮಾಮೂಲು ರೈಸನ್ನೇ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಎಣ್ಣೆ ಬಿಸಿ ಮಾಡಿ ಬಾಣಲೆಗೆ ತೊಗೊಂಡಿರೋಂಥ ಎಲ್ಲ ಒಣ ಮಸಾಲೆಗಳನ್ನು, ಹೋಲ್ ಮಸಾಲ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ಫ್ರೈ ಆದಮೇಲೆ ನಾವು ತೊಗೊಂಡಂಥ ಉಳ್ಳಾಗಡ್ಡಿ, ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ. ಆಮೇಲೆ ತೊಗೊಂಡಂಥ ಹಸಿಮೆಣಸಿನ್ಕಾಯಿ ಕೂಡ ಅದಕ್ಕೆ ಸೇರಿಸಿ ಫ್ರೈ ಮಾಡಿಕೊಡ್ರಿ. ಮಸಾಲೆಯಲ್ಲಿ ಚೆನ್ನಾಗಿ ಈ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆಗಬೇಕು, ಕೆಂಪಗಾಗೋ ಥರ ಹುರಿಯಿರಿ. ಈಗ ನೋಡಿರಿ, ಈ ಥರ ಕೆಂಪಗಾದಮೇಲೆ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸೇರಿಸಿ ಇನ್ನೊಂದು ಸರಿ ಫ್ರೈ ಮಾಡಿಕೊಡ್ರಿ. ಆಮೇಲೆ ಇದಕ್ಕೆ ಮ್ಯಾರಿನೇಷನ್ ಮಾಡ್ಕೊಂಡಂಥ ಚಿಕನ್ ಏನಿದೆಯಲ್ಲ ಇದನ್ನು ಸೇರಿಸಿ ಸರಿಯಾಗಿ ಎಣ್ಣೆಲೆ ಫ್ರೈ ಮಾಡಿಕೊಡ್ರಿ. ನೀರು ಹಾಕಕ್ಕೆ ಹೋಗಬೇಡ್ರಿ. ಇವಾಗ ಎಣ್ಣೆಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ವಲ್ಲ, ಹಾಗಾಗಿ ಅದೇ ನೀರು ಬಿಡುತ್ತೆ. ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಅದರಲ್ಲಿ ಚಿಕನ್ನು ಸರಿಯಾಗಿ ಬೇಯುತ್ತೆ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಿ. ಅದರಲ್ಲೇ ಚೆನ್ನಾಗಿ ಕುದೀಲಿ. ನೋಡಿರಿ, ಈ ಥರ ಚಿಕನ್ನು ನೀರು ಬಿಡುತ್ತೆ, ಅದರಲ್ಲೇ ಸರಿಯಾಗಿ ಬೇಯುತ್ತೆ ಚಿಕನ್ನು. ಈ ಥರ ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿರಿ, ಯಾವ ಥರ ಫ್ರೈ ಆಗಿದೆ ಅಂತ ನೋಡ್ತಿರ್ಬೋದು. ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಫ್ರೈ ಆಗಿ. ಇದಕ್ಕೆ ಉಳಿದಿರುವಂಥ ಮಸಾಲೆನ ಸೇರಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಆಗಕ್ಕೆ ಬಿಡೋಣ. ಇವಾಗ ನಾವು ಮ್ಯಾರಿನೇಷನ್ ಮಾಡಿದಂಥ ಮ್ಯಾರಿನೇಷನ್ ಮಾಡಿದ್ವಲ್ಲ ಚಿಕನ್ನು, ಅದು ಫ್ರೈ ಆಗಿದೆ. ಅದರಲ್ಲಿ ಹಾಕಿರೋ ಅಷ್ಟು ಮಸಾಲೆ ಅಷ್ಟೇ ಇತ್ತು. ಮಿಕ್ಕಿದ ಮಸಾಲೆನ ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ. ಇವಾಗ ನೋಡಿರಿ, ಎಲ್ಲ ಮಸಾಲೆ ಸೇರಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಚಮಚ ಧನಿಯಾ ಪುಡಿ ಮತ್ತು 1 ಚಮಚ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ನಿಮಗೆ ಬಿರಿಯಾನಿ ಮಸಾಲ ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಬಿಟ್ಟು. ಯಾಕಂದರೆ ಹೋಲ್ ಗರಂ ಮಸಾಲ ಹಾಕಿರ್ತೀವಲ್ವ, ಅದನ್ನು ಹಾಕಿದ್ರೆ ನಡೆಯುತ್ತೆ, ಬಿಟ್ಟು ನಡೆಯುತ್ತೆ. ನಾನು ಜಸ್ಟ್ ಫ್ಲೇವರ್ಗೋಸ್ಕರ 1 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಕ್ಕೆ ಬಿಡ್ರಿ ಇನ್ನೂ ಸ್ವಲ್ಪ ಹೊತ್ತು. ಅಂದರೆ ಮಸಾಲೆಯಲ್ಲಿ ಚೆನ್ನಾಗಿ ಚಿಕನ್ ಬೇಯಬೇಕು.
ಇಲ್ಲಿ ನೋಡಿರಿ ಚಿಕನ್ ಹೇಗೆ ಬೇಯ್ತಾ ಇದೆ ಅಂತ ನೋಡ್ತಿರ್ಬೋದು. ಸರಿಯಾಗಿ ಫ್ರೈ ಆಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿ ಇದಕ್ಕೆ ರೈಸು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ ನಾನು ರೈಸ್ ಕುಕ್ಕರ್ನಲ್ಲಿ ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ನಲ್ಲ, ಅದಕ್ಕೆ 4 ಗ್ಲಾಸಷ್ಟು ನೀರು ಹಾಕಿ ಇಟ್ಕೊಂಡು ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ರೈಸ್ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಬಿರಿಯಾನಿ. ನೀವು ಮಾಮೂಲು ಪಾತ್ರೆಯಲ್ಲಿ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ರೈಸ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಬಿಸಿಯಾದ ನೀರಕ್ಕೆ ಇಲ್ಲಿ ನಾನು ನೆನೆಸಿಟ್ಟಂಥ 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಅನ್ನಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಲ್ಲಿ ಚಿಕನಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಅದಕ್ಕೆ ಹಾಕಿದ್ದೀವಿ. ಇಲ್ಲಿ ನಮಗೆ ರೈಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕಿ ರೈಸು ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿರಿ ಸ್ವಲ್ಪ ಬಿಸಿಯಾಗಿ ರೈಸ್ ಕುದೀತಾ ಇದೆ. ಇವಾಗ ಫ್ರೈ ಆದಂಥ ಚಿಕನನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿರಿ ನಾವು ಮಸಾಲೆಯಲ್ಲಿ ಫ್ರೈ ಮಾಡಿದಂಥ ಚಿಕನ್ನು ಎಲ್ಲದನ್ನು ಸೇರಿ ರೈಸ್ ಕುಕ್ಕರ್ನಲ್ಲಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಅದು ಕುದ್ದ ಮೇಲೆ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ, ಆಟೋಮೆಟಿಕ್ ಕುಕ್ಕರ್ ಅದು. ಇಲ್ಲಿ ಒಂದು ಸೈಡಲ್ಲಿ ನಾವು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ಳೋಣ. ಬಾಣಲೆ ಬಿಸಿ ಮಾಡಿ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಸೇರಿಸಿ ಫ್ರೈ ಮಾಡಿರಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನೊಂದು ಪಾತ್ರೆಯಲ್ಲಿ ತೆಗೆದು ನೋಡಿರಿ ಬಿರಿಯಾನಿ ಯಾವ ಥರ ಕುದೀತಾ ಇದೆ ಅಂಥೇಳಿ ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಮಸಾಲೆ ಕೂಡ ಕರೆಕ್ಟಾಗಿ ಆಗಿದೆ. ಇವಾಗ ದಮ್ಮಿಗೆ ಬಿಟ್ಬಿಡೋಣ. ಇವಾಗ ನೋಡಿರಿ ಬಿರಿಯಾನಿ ರೆಡಿಯಾಗಿದೆ. ಇದಕ್ಕೆ ನಾವು ಕಟ್ ಮಾಡ್ಕೊಂಡಂಥ ಪುದೀನ ಸ್ವಲ್ಪ ಮೇಲೆ ಹಾಕಬೇಕು. ಆಮೇಲೆ ಫ್ರೈ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ತಗೊಂಡು ಇದಕ್ಕೆ ಹಾಕಬೇಕು. 2 ಹಾಕಿ ಇನ್ನೊಂದು 2-3 ನಿಮಿಷ ಇದನ್ನು ದಮ್ ಆಗೋಕ್ಕೆ ಬಿಡಬೇಕು. ಮೇಲ್ಗಡೆ ಹಾಕ್ರಿ, ಅಂದರೆ ಪುದೀನ ಫ್ಲೇವರು ಫ್ರೈ ಮಾಡಿದಂಥ ಉಳ್ಳಾಗಡ್ಡಿ ಫ್ಲೇವರು 2 ಸೇರಿ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿರಿ ಈ ಥರ ಮೇಲೆ ಹಾಕ್ಕೊಡ್ರಿ. ಹಾಕಿ ಈಗ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ನಾನು ರೈಸಿಗೆ. ತುಪ್ಪ ಹಾಕಿ ಒಂದು 2 ನಿಮಿಷ ದಮ್ ಆಗೋಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿರಿ ದಮ್ಮಾಗಿ ಬಿರಿಯಾನಿ ರೆಡಿಯಾಗಿದೆ. ಯಾವ ರೀತಿ ಬಂದಿದೆ ಅಂಥೇಳಿ ನೋಡ್ತಿರ್ಬೋದು. ಪೀಸಸ್ ಕೂಡ ಚೆನ್ನಾಗಿ ಬೆಂದಿದೆ. ಬಿರಿಯಾನಿ ಕೂಡ ಪರ್ಫೆಕ್ಟ್ ಆಗಿದೆ. ಮುದ್ದೆ ಥರ ಆಗಿಲ್ಲ, ತುಂಬ ಉದ್ರಾಗೂ ಆಗಿಲ್ಲ, ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ ಅಂತ ಹೇಳ್ತಿದ್ದೀನಿ. ಬಾಯ್.